ಗುರು ಮುಂಬೈ ಇಂಡಿಯನ್ಸ್ ಅವರು ಇಷ್ಟು 228 ರನ್ ಚೇಸ್ ಆಗಿರಲಿಲ್ಲ ಅಂತ ಹೇಳೋದು. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಗಿದೆ ಮುಂಬೈ ಇಂಡಿಯನ್ಸ್ ಟೀಮ್ಗೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಡಾಮಿನೆನ್ಸ್ ಇಂದ ಮುಂಬೈ ಇಂಡಿಯನ್ಸ್ ಅವರು ಆರಾಮ್ಸಾಗಿ ಗೆದ್ದಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಆಡಿದ್ದಾರೆ. ರೋಹಿತ್ ಶರ್ಮಾ ಆಗಿರೋದು, ರಿಯನ್ ರಿಕಲ್ಟನ್ ಆಗಿರ್ಬೋದು, ಮತ್ತೆ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದು ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಇಲ್ದಾರ ಕಾರಣದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಶಿಪ್ನ ಕೊಟ್ಟಿದ್ರು ಅಂತ ಹೇಳೋದು. ಸೂರ್ಯಕುಮಾರ್ ಯಾದವ್ ಅವರು ಸೀಸನ್ 4 ರನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳೋದು. ಅದರಿಂದ ಅವ್ರ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ರನ್ಸ್ಗಳು ಬರ್ದಿದ್ರು ಕೂಡ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ ನೋಡಿದ್ರು. ಯಾಕಂದ್ರೆ ನಮ್ಮ T20 ವರ್ಲ್ಡ್ ಕಪ್ ಅಲ್ಲಿ ಕೂಡ ಅಷ್ಟೊಂದು ರನ್ಸ್ ಸ್ಕೋರ್ ಮಾಡಿದವರು ಕೂಡ ನಮ್ಮ ಟೀಮ್ ಇಂಡಿಯಾಗೆ T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಂತ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು. ಫಸ್ಟ್ ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಗುರು ಪವರ್ ಪ್ಲೇ 90 ರನ್ ಹೊಡಿತಾರೆ ಅಂತ ಹೇಳೋದು. ಇವತ್ತು ಜಾಶ್ ಇಂಗ್ಲಿಷ್ ಆಡ್ತಾ ಇರ್ತಾರೆ LSC ಟೀಮ್ ಅವರು ಅಂತ ಹೇಳಿ ಸಖತ್ ಚೇಂಜಸ್ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ LSC ಟೀಮ್ ಅವರು. ಮುಕುಲ್ ಚೌಧರಿನೆಲ್ಲ ಕುಣಿಸಿ ಬೇರೆ ಯಾವ ಬ್ಯಾಟ್ಸ್ಮನ್ ಡೆಬ್ಯೂ ಮಾಡಿಸ್ತಾ ಇರ್ತಾರೆ ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಪವರ್ ಪ್ಲೇ ಮಿಚೆಲ್ ಮಾರ್ಷ್ ಹಾಗೂ ಇಲ್ಲಿ ಜಾಶ್ ಇಂಗ್ಲಿಷ್ ಅಂತ ಹೇಳೋದು. ಜಾಶ್ ಇಂಗ್ಲಿಷ್ ಅವರ ವಿಕೆಟ್ನ ಇಲ್ಲಿ ಅಲ್ಲಾ ಗಜನ್ಫರ್ ಅವರು ಎತ್ತಾರೆ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ ಪವರ್ ಪ್ಲೇಲಿ. ಅದಾದ್ಮೇಲೆ ನಿಕೋಲಸ್ ಪೂರನ್ ಯಾವಾಗ ಬರ್ತಾರೆ ಅಲ್ಲಿಂದ ಡಾಮಿನೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳೋದು LSC ಟೀಮಲ್ಲಿ. ಮಿಚೆಲ್ ಮಾರ್ಕ್ಸ್ ಕೂಡ 44 ರನ್ನ ಸ್ಕೋರ್ ಮಾಡ್ತಾರೆ. ಮತ್ತು ನಿಕೋಲಸ್ ಪೂರನ್ ಅವರು ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. 63 ರನ್ನ ಸ್ಕೋರ್ ಮಾಡ್ತಾರೆ. ಆ ಪವರ್ ಪ್ಲೇಯಲ್ಲಿ 90 ರನ್ನ ಸ್ಕೋರ್ ಮಾಡ್ತಾರೆ ಇಲ್ಲಿ LSC ಟೀಮ್ ಅಂತ ಹೇಳೋದು. ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕೆ ಸಖತ್ತಾಗಿ ಯಾರು ಕೂಡ ಬ್ಯಾಟ್ಸ್ಮನ್ ಇಲ್ಲದೆ ಕಾಣದೆ ಬರೀ 228 ರನ್ ಹೊಡಿತಾರೆ ಅಂತ ಹೇಳ್ಬೋದು. ಐಡನ್ ಮಾರ್ಕ್ರಮ್ ಮತ್ತು ಇಲ್ಲಿ ಹಿಮ್ಮತ್ ಸಿಂಗ್ ಅವರು ಸಖತ್ತಾಗಿ ಆಡ್ತಾರೆ. ರಿಷಬ್ ಪಂತ್ ಸ್ವಲ್ಪ ಇಲ್ಲಿ ಮತ್ತೆ ರನ್ಸ್ನ ಹೊಡೆಯೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡೋದು ಇಲ್ಲಿ ಹಿಮ್ಮತ್ ಸಿಂಗ್ ಮತ್ತು ಇಲ್ಲಿ ಐಡನ್ ಮಾರ್ಕ್ರಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಕಾರ್ಬಿನ್ ಬಾಸ್ಕ್ ಅಂತಲೇ ಹೇಳ್ಬೋದು. ಒಂದೇ ಓವರಲ್ಲಿ 2 ವಿಕೆಟ್ನ ತಗೊಡ್ತಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಒಂದು ಓವರಲ್ಲಿ ನಿಕೋಲಸ್ ಪೂರನ್ ಅವರು ಸಖತ್ತಾಗಿ ಟೇಕ್ ಡೌನ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಪವರ್ ಪ್ಲೇಲಿ ಬಂದಿರ್ತಾರೆ ನಿಕೋಲಸ್ ಪೂರನ್ ಅವರು. ಎಲ್ಲ ಔಟ್ ಸೈಡ್ ಸರ್ಕಲ್ ಬರೀ ಇಬ್ಬರೇ ಫೀಲ್ಡರ್ ನಿಂತಿರೋ ಕಾಣದಿದೆ. ಆಫ್ ಸ್ಪಿನ್ ಬರುವಂಥ ವಿಲ್ ಜಾಕ್ಸ್ ಹೋಗಿ ಸಖತ್ ಟಾರ್ಗೆಟ್ ಆಗಿ ಮಾಡಿ ಹೊಡೆದ್ರು ಈ ನಿಕೋಲಸ್ ಪೂರನ್ ಅಂತ ಹೇಳ್ಬೋದು. ಇದರಿಂದ ಸಖತ್ ರನ್ಸು ಸ್ಕೋರ್ ಮಾಡಿಲ್ಲ ನಿಕೋಲಸ್ ಪೂರನ್. ಅದಕ್ಕೋಸ್ಕರ ಅವರು ಸಖತ್ ಪ್ರೆಷರ್ಲೇ ಇದ್ರೆ ಮ್ಯಾಚ್ ಸಖತ್ತಾಗಿ ಆಡಲೇಬೇಕಾಯಿತು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗುರು ಜಸ್ಪ್ರೀತ್ ಬುಮ್ರಾ ಅವರು ಆಲ್ಮೋಸ್ಟ್ ಎಲ್ಲ ಮ್ಯಾಚು 40+ ರನ್ಸ್ನ ಕೊಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಈ ಮ್ಯಾಚು ಕೂಡ ಒಳ್ಳೆ 40+ ರನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಕೆಟ್ ಕೂಡ ಬಿದ್ದಿದೆ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಯಾರಪ್ಪ ಅಂದರೆ ಕಾರ್ಬಿನ್ ಬಾಸ್ಕ್ ಮತ್ತು ರಘುವನ್ ಅವರು. ರಘುವನ್ ಅವರು ವಿಕೆಟ್ನ ತೆಗೆದುಬಿಟ್ಟು ಸಖತ್ತಾದಂಥ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಅವರು ಒಂದು ಲೆಟರ್ನ ತೋರಿಸ್ತಾರೆ. 15 ವರ್ಷದಿಂದ ನಾನು ಕಷ್ಟಪಡ್ತಿದ್ದೆ ಈ ಒಂದು ವಿಕೆಟ್ಗೋಸ್ಕರನೇ ಅಂತ ಒಂದು ಸ್ಟೇಟ್ಮೆಂಟ್ನ ಅಲ್ಲಿ ಲೆಟರ್ನ ಬರ್ಕೊಂಡ್ಬಿಟ್ಟು ಗ್ರೌಂಡಲ್ಲಿ ವಿಕೆಟ್ ತೆಗೆದ ತಕ್ಷಣ ತೋರಿಸ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿರೋದೇ ರಘು ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಕಾರ್ಬಿನ್ ಬಾಸ್ಕ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ನ ತಗೊಡ್ತಾರೆ. ಅದನ್ನು ಬಿಟ್ಟರೆ ಅಷ್ಟೊಂದು ಯಾರು ಬೌಲರ್ಸ್ಗಳು ಎಲ್ಲರೂ ಕೂಡ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬುಮ್ರಾ ಆಗಿರ್ಬೋದು, ದೀಪಕ್ ಚಹರ್ ಆಗಿರ್ಬೋದು, ಎಲ್ಲರೂ ಕೂಡ ರನ್ಸ್ಗಳನ್ನ ಲೀಕ್ ಮಾಡಿದ್ರು ಅಂತ ಹೇಳ್ಬೋದು. ಎಕ್ಸ್ಪೆಕ್ಟ್ ಇಲ್ಲಿ ರಘು ಮತ್ತು ಇಲ್ಲಿ ಕಾರ್ಬಿನ್ ಬಾಸ್ಕ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಬ್ಬರು ಬೌಲರ್ಸ್ಗಳು. ಅದರಿಂದ 228 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ LSC ಟೀಮ್ ಅವರು ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರ ಹೈಯೆಸ್ಟ್ ಚೇಸ್ ಮಾಡಬೇಕು ಗೊತ್ತಾ. ಯಾಕಂದರೆ ಈ ಸೀಸನ್ ಕೂಡ ಆಲ್ಮೋಸ್ಟ್ 210 220 ಎಷ್ಟೋ ಇತ್ತು, ಅದನ್ನು ಚೇಸ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳ್ಬೋದು. ಈಗ ತಿರ್ಗಿ 228 ರನ್ ಕೂಡ ಚೇಸ್ ಮಾಡಿದ್ದಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. 143 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬರುತ್ತೆ. ರೋಹಿತ್ ಶರ್ಮಾ ಹಾಗೂ ಇಲ್ಲಿ ರಿಯಲ್ ರಿಕಲ್ಟನ್ ಅವರು ಸಖತ್ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಫಸ್ಟ್ ಓವರಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಮೊಹಮ್ಮದ್ ಶಮಿ ಅಂತ ಹೇಳೋದು. ಸಖತ್ ಎಡ್ಜ್ಗಳಾಗಿ ಮತ್ತು ಬಿಹೈಂಡ್ ದ ವಿಕೆಟ್ ಸಖತ್ ರನ್ಸ್ನ ಹೋಗ್ತು ಅಂತ ಹೇಳೋದು. ಸೆಕೆಂಡ್ ಓವರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಿಯನ್ ರಿಕಲ್ಟನ್ ಅವರು ಆರ್ಭಟ ಅಂತ ಹೇಳೋದು. ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಮೋಸಿನ್ ಖಾನ್ ಆಗಿರ್ಬೋದು, ಮೊಹಮ್ಮದ್ ಶಮಿ ಆಗಿರ್ಬೋದು, ಯಾವುದೇ ಒಬ್ಬ ಬೌಲರ್ಗೂ ಕೂಡ ಇಲ್ಲಿ ಬಿಟ್ಟಿಲ್ಲ ಇಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೋದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಮತ್ತು ತಿಲಕ್ ವರ್ಮಾ ಅವ್ರು ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರು ಬಂದಿರೋ ಚೆನ್ನಾಗಿರೋದು ಅಂತ ಹೇಳಿ ಈ ಟೀಮು ಸೆಟ್ಲ್ ಆಗಿ ಕಾಣ್ತಾ ಇದೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದು. LSC ಟೀಮಾಗಿ ಗೆದ್ದಿರೋದು ಅಷ್ಟೊಂದೇನು ಅವ್ರಿಗೆ ಇಂಪ್ರೆಸಿವ್ ಅನಿಸಿರಲ್ಲ. ಯಾಕಂದರೆ LSC ಟೀಮ್ದು ಬ್ಯಾಟಿಂಗಲ್ಲಿ 228 ರನ್ ಅವ್ರ ಮೇಲೆ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಈಸಿ ಇರಲ್ಲ. ದೊಡ್ಡ ದೊಡ್ಡ ಟೀಮ್ಗಳು ಆಡಬೇಕಾಗುತ್ತೆ. ಪಂಜಾಬ್ ಆಡಬೇಕಾಗುತ್ತೆ ಮತ್ತು RCB ಟೀಮ್ ಮೇಲೆ ಆಡಬೇಕಾಗುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಆದರೂ ಕೂಡ ಇಲ್ಲಿ ತಿಲಕ್ ವರ್ಮಾ ಅವರು ಸಖತ್ ವರ್ಷಾಗಿ ಆಡ್ತಾರೆ ಅಂತ ಹೇಳಿ 13 ಬಾಲಲ್ಲಿ 11 ರನ್ ಹೊಡೆದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅಷ್ಟೇ ಬರೀ 10-13 ರನ್ ಹೊಡಿತಾರೆ ಅಂತ ಹೇಳೋದು. 6-7 ಬಾಲಲ್ಲಿ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಡೋದು ನಮನ್ ಧೀರ್ ಅಂತಲೇ ಹೇಳ್ಬೋದು. ನಮನ್ ಧೀರ್ ಮತ್ತು ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಆಡಿರೋ ಕಾರಣದಿಂದ ಇವತ್ತು ಮುಂಬೈ ಇಂಡಿಯನ್ಸ್ ಅವರು ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಗುರು ಬ್ಯಾಟಿಂಗ್ ಆಡಿದ್ರು ರಿಯಲ್ ರಿಕಲ್ಟನ್ ಅಂತ ಹೇಳಿದ್ರೆ ರೋಹಿತ್ ಶರ್ಮಾಗಿರ ಇಂಥ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡಿದ್ರು ರಿಯಲ್ ರಿಕಲ್ಟನ್ ಅಂತ ಹೇಳ್ಬೋದು. ಗುರು 33 ಬಾಲ್ ಆಲ್ಮೋಸ್ಟ್ 84 ರನ್ನು. ಗುರು 225 ರನ್ಸ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ರು ರಿಯಲ್ ರಿಕಲ್ಟನ್ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಕವರ್ ಮೇಲೆ ರೋಹಿತ್ ಶರ್ಮಾ ಅವರು 6-4ಗಳನ್ನ ಹೊಡಿತಾ ಇದ್ದಾರೆ ಇಲ್ಲಿ. ಲಾಂಗ್ ಆಫ್ ಮತ್ತು ಲೆಗ್ ಸೈಡ್ ಸ್ಕ್ವೇರ್ ಲೆಗ್ ಕಡೆ ಜಾಸ್ತಿ ಡಾಮಿನೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ರಿಯಲ್ ರಿಕಲ್ಟನ್ ಅಂತ ಹೇಳ್ಬೋದು. ಕ್ವಿಂಟನ್ ಡಿ ಕಾಕ್ ಅಂತ ಆಡುವಂಥ ಪ್ಲೇಯರ್ ಇಲ್ಲಿ ರಿಯಲ್ ರಿಕಲ್ಟನ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರೆ ಈ ಮ್ಯಾಚ್ ಕೂಡ ಇಬ್ಬರು ಸೆಂಚುರಿನ ಮಿಸ್ ಮಾಡ್ಕೊಂಡ್ರು ಅಂತ ಹೇಳೋದು. ಇಬ್ಬರು ಕೂಡ ಸೆಂಚುರಿ ಮಾಡುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಗಳೇ. ಸಖತ್ತಾಗಿ ಆಡೋದು. ರೋಹಿತ್ ಶರ್ಮಾ ಕೂಡ 44 ಬಾಲಲ್ಲಿ 83 ರನ್ಗಳನ್ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಅವರು ಔಟ್ ಆದಮೇಲೆ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಂಡಿದ್ದಾರೆ ನಮನ್ ಧೀರ್ ಅಂತ ಹೇಳ್ಬೋದು. ನಮನ್ ಧೀರ್ ಮತ್ತು ವಿಲ್ ಜಾಕ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಮುಂಬೈ ಇಂಡಿಯನ್ಸ್ ಅವರಿಗೆ ಸಖತ್ತಾದಂಥ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಈ ಟೂರ್ನಮೆಂಟಲ್ಲಿ ಮುಂಬೈ ಇಂಡಿಯನ್ಸ್ ಅವರು 3 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.